ಇಲ್ಲಿ ಚಿಕ್ಕ ಜೀವನ ಪಾಠದ ಕಥೆ ಇದೆ. ಒಂದು ಹಳ್ಳಿಯಲ್ಲಿ ರಾಮ ಎಂಬ ಬಾಲಕನಿದ್ದ. ಅವನು ತುಂಬಾ ತ್ವರಿತವಾಗಿ ಕೋಪಗೊಳ್ಳುತ್ತಿದ್ದ. ಯಾರಾದರೂ ಅವನ ಮಾತಿಗೆ ವಿರೋಧ ಮಾಡಿದರೆ ಅವನು ಕಲ್ಲು ಎತ್ತಿಕೊಂಡು ಎಸೆಯುತ್ತಿದ್ದ. ಒಂದು ದಿನ ಅವನ ಗುರು ಅವನನ್ನು ತೋಟಕ್ಕೆ ಕರೆದುಕೊಂಡು ಹೋದರು. ಗುರು ಹೇಳಿದರು, ರಾಮ, ಈ ಕಲ್ಲನ್ನು ಹೂವಿನ ಗಿಡದ ಮೇಲೆ ಎಸೆ. ರಾಮ ಕಲ್ಲನ್ನು ಎಸೆದ. ಹೂವಿನ ಗಿಡ ಮುರಿದು ಹೋಯಿತು. ನಂತರ ಗುರು ಹೇಳಿದರು, ಈಗ ಆ ಹೂವಿನ ಬಳಿ ಹೋಗಿ ಕ್ಷಮೆ ಕೇಳು. ರಾಮ ಕ್ಷಮೆ ಕೇಳಿದರೂ ಮುರಿದ ಗಿಡ ಮತ್ತೆ ಬೆಳೆಯಲಿಲ್ಲ. ಗುರು ನಿಧಾನವಾಗಿ ಹೇಳಿದರು, ನಮ್ಮ ಕೋಪದ ಮಾತುಗಳು ಕಲ್ಲಿನಂತಿವೆ. ಕ್ಷಮೆ ಕೇಳಿದರೂ ಹೃದಯದಲ್ಲಿಯಾದ ಗಾಯಗಳು ಹಾಗೆ ಉಳಿಯುತ್ತವೆ. ಆ ದಿನದಿಂದ ರಾಮ ತನ್ನ ಕೋಪವನ್ನು ನಿಯಂತ್ರಿಸಲು ಕಲಿತನು. ಇಲ್ಲಿ ಚಿಕ್ಕ ಜೀವನ ಪಾಠದ ಕಥೆ ಇದೆ. ಒಂದು ಹಳ್ಳಿಯಲ್ಲಿ ರಾಮ ಎಂಬ ಬಾಲಕನಿದ್ದ. ಅವನು ತುಂಬಾ ತ್ವರಿತವಾಗಿ ಕೋಪಗೊಳ್ಳುತ್ತಿದ್ದ. ಯಾರಾದರೂ ಅವನ ಮಾತಿಗೆ ವಿರೋಧ ಮಾಡಿದರೆ ಅವನು ಕಲ್ಲು ಎತ್ತಿಕೊಂಡು ಎಸೆಯುತ್ತಿದ್ದ. ಒಂದು ದಿನ ಅವನ ಗುರು ಅವನನ್ನು ತೋಟಕ್ಕೆ ಕರೆದುಕೊಂಡು ಹೋದರು. ಗುರು ಹೇಳಿದರು, ರಾಮ, ಈ ಕಲ್ಲನ್ನು ಹೂವಿನ ಗಿಡದ ಮೇಲೆ ಎಸೆ. ರಾಮ ಕಲ್ಲನ್ನು ಎಸೆದ. ಹೂವಿನ ಗಿಡ ಮುರಿದು ಹೋಯಿತು. ನಂತರ ಗುರು ಹೇಳಿದರು, ಈಗ ಆ ಹೂವಿನ ಬಳಿ ಹೋಗಿ ಕ್ಷಮೆ ಕೇಳು. ರಾಮ ಕ್ಷಮೆ ಕೇಳಿದರೂ ಮುರಿದ ಗಿಡ ಮತ್ತೆ ಬೆಳೆಯಲಿಲ್ಲ. ಗುರು ನಿಧಾನವಾಗಿ ಹೇಳಿದರು, ನಮ್ಮ ಕೋಪದ ಮಾತುಗಳು ಕಲ್ಲಿನಂತಿವೆ. ಕ್ಷಮೆ ಕೇಳಿದರೂ ಹೃದಯದಲ್ಲಿಯಾದ ಗಾಯಗಳು ಹಾಗೆ ಉಳಿಯುತ್ತವೆ. ಆ ದಿನದಿಂದ ರಾಮ ತನ್ನ ಕೋಪವನ್ನು ನಿಯಂತ್ರಿಸಲು ಕಲಿತನು. ಇಲ್ಲಿ ಚಿಕ್ಕ ಜೀವನ ಪಾಠದ ಕಥೆ ಇದೆ. ಒಂದು ಹಳ್ಳಿಯಲ್ಲಿ ರಾಮ ಎಂಬ ಬಾಲಕನಿದ್ದ. ಅವನು ತುಂಬಾ ತ್ವರಿತವಾಗಿ ಕೋಪಗೊಳ್ಳುತ್ತಿದ್ದ. ಯಾರಾದರೂ ಅವನ ಮಾತಿಗೆ ವಿರೋಧ ಮಾಡಿದರೆ ಅವನು ಕಲ್ಲು ಎತ್ತಿಕೊಂಡು ಎಸೆಯುತ್ತಿದ್ದ. ಒಂದು ದಿನ ಅವನ ಗುರು ಅವನನ್ನು ತೋಟಕ್ಕೆ ಕರೆದುಕೊಂಡು ಹೋದರು. ಗುರು ಹೇಳಿದರು, ರಾಮ, ಈ ಕಲ್ಲನ್ನು ಹೂವಿನ ಗಿಡದ ಮೇಲೆ ಎಸೆ. ರಾಮ ಕಲ್ಲನ್ನು ಎಸೆದ. ಹೂವಿನ ಗಿಡ ಮುರಿದು ಹೋಯಿತು. ನಂತರ ಗುರು ಹೇಳಿದರು, ಈಗ ಆ ಹೂವಿನ ಬಳಿ ಹೋಗಿ ಕ್ಷಮೆ ಕೇಳು. ರಾಮ ಕ್ಷಮೆ ಕೇಳಿದರೂ ಮುರಿದ ಗಿಡ ಮತ್ತೆ ಬೆಳೆಯಲಿಲ್ಲ. ಗುರು ನಿಧಾನವಾಗಿ ಹೇಳಿದರು, ನಮ್ಮ ಕೋಪದ ಮಾತುಗಳು ಕಲ್ಲಿನಂತಿವೆ. ಕ್ಷಮೆ ಕೇಳಿದರೂ ಹೃದಯದಲ್ಲಿಯಾದ ಗಾಯಗಳು ಹಾಗೆ ಉಳಿಯುತ್ತವೆ. ಆ ದಿನದಿಂದ ರಾಮ ತನ್ನ ಕೋಪವನ್ನು ನಿಯಂತ್ರಿಸಲು ಕಲಿತನು.